ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡಿದ್ರಲ್ಲ, ಇದು ನಮ್ಮೂರು ಈ ಸೈಡಿ ಹೋಗ್ತಾನೆ ನಾವು ಲೆಫ್ಟ್ ಸೈಡಿಗೆ ಹೋದರೆ ಆ ಕಡೆ ನಮ್ಮ ತಾಯಿ ಮನೆ ಬರುತ್ತೆ. ನಮ್ಮೂರ ಗ್ರಾಮ ದೇವತೆ ದುರ್ಗಾಂಬ ದೇವಸ್ಥಾನ. ಸೊ ನಾನು ನಮ್ಮ ಮನೆಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರಲ್ಲಿ ಜಾತ್ರೆ ಆಗುತ್ತೆ, ಜುಂಜಪ್ಪನ ಜಾತ್ರೆ ಅಂಥೇಳಿ. ಸೊ ನಾವು ಇರುವಾಗಿಂದಲೂ ಜಾತ್ರೆಗೆ ಹೋಗ್ತೀವಿ ಬರ್ತೀವಿ. ಹಾಗೆಯೇ ನಮ್ಮದು ಮ್ಯಾರೇಜ್ ಆದಮೇಲೂ ಕೂಡ ನಾವು ಅಲ್ಲಿಗೆ ಪ್ರತಿ ವರ್ಷವೂ ಹೋಗಿ ಬರ್ತೀವಿ. ಅದೊಂದು ವಿಶೇಷ ಹೇಳಬೇಕು ಅಂದರೆ ತುಂಬಾ ಪವರ್ಫುಲ್ ಇರೋವಂತಹ ಜುಂಜಪ್ಪ ದೇವರು. ನೋಡ್ಬೋದು ನೀವು ಎಷ್ಟು ಜನ ಇತ್ತು ಅಂದರೆ ತುಂಬ ಜನ ಇತ್ತು. ಈ ದಿನ ಹೋದ ವರ್ಷ ಮರೆಯೋಕ್ಕಾಗದೇ ಇರೋವಂತಹ ಘಟನೆ ನಡೀತು. ನಾನಂತೂ ಮರೆಯಲ್ಲ. ಆ ಥರ ನಡೀತು. ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಮರೆಯಲಿಕ್ಕೆ ಆಗಲ್ಲ. ಹಾಗೆ ಒಂದು ಘಟನೆ ನಡೀತು. ಯಾವಾಗಾದರೂ ಹೇಳ್ತೀನಿ ಆ ಘಟನೆ ಏನು ಎತ್ತ ಅಂತೇಳಿ ಡೀಟೇಲಾಗಿ ಹೇಳಬೇಕು ಅಂತೇಳಿ ನನಗೂ ಆಸೆ. ಅದಕ್ಕೆ ಟೈಮ್ ಕಾಯ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ಜಾತ್ರೆ ಸಿಕ್ಕಾಬಟ್ಟೆ ಕ್ರೌಡ್ ಕಣ್ರಿ. ಅಂದರೆ ಹಿಂದಿನ ದಿನದಿಂದನೇ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಸೋಮವಾರ ಮಂಗಳವಾರ ಜಾತ್ರೆ ಇತ್ತು. ಅಂದರೆ ಸೋಮವಾರ ನೈಟು ಕೂಡ ಜಾತ್ರೆ ಇರುತ್ತೆ, ಆಮೇಲೆ ಮಾರ್ನಿಂಗು ಬೆಳಗ್ಗೆ ಮಂಗಳವಾರ ಕೂಡ ಜಾತ್ರೆ ಇರುತ್ತೆ. ತುಂಬ ಚೆನ್ನಾಗಾಗುತ್ತೆ ಜಾತ್ರೆ. ಹೇಳ್ಬೇಕು ಅಂದರೆ ಜಾಸ್ತಿ ಆಟಿಕೆಗಳು ಏನು ಇವಾಗ ಆಟಾಡ್ತಾರಲ್ಲ, ದೊಡ್ಡ ದೊಡ್ಡ ವೀಲಿಂಗು ಅದೆಲ್ಲ ಇರಲ್ಲ. ಆದ್ರೂ ಇಲ್ಲಿ ಜಾತ್ರೆಯ ಮಹಿಮೆ ಏನಂತ ಹೇಳಿದ್ರೆ, ವಿಶೇಷವಾಗಿ ನಾಗಪ್ಪ ದೇವರು ಇರುತ್ತೆ. ಜುಂಜಪ್ಪ ಅಂದರೆ ನಾಗಪ್ಪ ದೇವರು ತುಂಬಾ ಪವರ್ಫುಲ್ ದೇವರು. ಅಂದರೆ ನಮಗೆ ಏನೇ ರೀತಿ ಒಂದು ಕಾಟಗಳಿದ್ದರೂ ಕೂಡ, ಹೊರಗಿನ ಜನರಿಂದ ಏನೇ ತೊಂದರೆ ಇದ್ದರೂ, ಹಾಗೆಯೇ ಏನೇ ನಮ್ಮಲ್ಲಿರೋವಂತಹ ಕಾಯಿಲೆಗಳು ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಈ ದೇವರಿಗೆ ನಡ್ಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ. ಹಾಗೆಯೇ ಮಕ್ಕಳಾಗದೇ ಇರೋರಿಗೂ ಕೂಡ ಮಕ್ಕಳ ಭಾಗ್ಯವನ್ನು ಕೊಡ್ತಾನೆ ಈ ಜುಂಜಪ್ಪ ದೇವರು. ತುಂಬ ಚೆನ್ನಾಗಿದೆ. ನಾವು ಚಿಕ್ಕವರು ಇರುವಾಗಿಂದನೂ ಇದಕ್ಕೆ ಕೆಲವೊಂದು ಸರಿ ನಮ್ಮ ತಂದೆ ಇರುವಾಗ ಗಾಡಿ ಕಟ್ಕೊಂಡು ಬರ್ತಿದ್ವಿ. ಹಾಗೆಯೇ ಮತ್ತು ನಮ್ಮೂರಿಗೆ ಇದು ಹತ್ರ, ಮಂಟ್ರಘಟ್ಟ ಅಂತೇಳಿ ಊರ ಹೆಸರು. ಇದಕ್ಕೆ ನಮ್ಮೂರು ನಲ್ಲೂರಿಗೆ ಹತ್ರ. ಹಾಗಾಗಿ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಬಂದು ಜಾತ್ರೆನ ಬಂದು ಮುಗಿಸ್ಕೊಂಡು ಹೋಗ್ತಿದ್ವಿ. ಅದೊಂಥರ ಚೆನ್ನಾಗಿತ್ತು. ಹೇಳ್ಬೇಕಂತೇಳಿದ್ರೆ ನಮ್ಮ ಅಪ್ಪಾಜಿಯವರು ಇರುವಾಗ ಗಾಡಿ ಕಟ್ಕೊಂಡು ಬಂದು ನಮಗೆ ಜಾತ್ರೆ ತೋರಿಸ್ಕೊಂಡು ನಮ್ಮ ಅಪ್ಪಾಜಿಯವರು ಅವ್ರ ಜೊತೆಗೆ ಹೋಗ್ತಿದ್ವಿ. ಅಪ್ಪಾಜಿ ಇಲ್ಲದೆ ಇರೋ ಟೈಮು ತುಂಬ ನೆನಪು ಕಾಡುತ್ತೆ. ಅವರಿದ್ದಾಗಲೇ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ತುಂಬ ರಶ್ ಇತ್ತು. ಕಾಯಿ ಹೊಡೆಯೋದು ಒಂದು ಕಡೆ ಆದರೆ ಆ ಕಡೆ ಮಡ್ಲಕ್ಕಿ ಕೊಡೋದು ಇನ್ನೊಂದು ಕಡೆ ಭಾಗ ಮಾಡಿದರು. ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇತ್ತು ಕೂಡ, ಆದ್ರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ಕ್ರೌಡ್ ಇತ್ತು. ಇವಾಗ ವಿಶೇಷವಾಗಿ ಇಲ್ಲಿ ದುಗ್ಳ ಅಂಥೇಳಿ ಓರ್ತೀವಿ. ಪ್ರತಿ ವರ್ಷ ನಾನು ಚಿಕ್ಕವಳು ಇರುವಾಗಲಿಂದನೂ ಈ ದುಗ್ಳ ಹೋರನ್ನು ನಾನು ಈ ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀನಿ. ನನಗೆ ಒಳ್ಳೆಯದು ಕೂಡ, ಒಳ್ಳೆಯದಾಗಿದೆ ಕೂಡ. ಅದು ಯಾರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ. ನನಗಂತೂ ಈ ದುಗ್ಳ ಹೊರೋದು ನಾನು ಚಿಕ್ಕವಳು ಇರುವಾಗಲಿಂದನೂ ನಾನು ನಡ್ಕೊಂಡು ಬಂದಿರೋ ಅಂಥದ್ದು. ಅದು ನಮ್ಮ ಅಮ್ಮ ನಮಗೆ ಅಭ್ಯಾಸ ಮಾಡಿಸಿದ್ದಾರೆ. ಹಂಗಾಗಿ ಆ ಪದ್ಧತಿನ ನಾವು ಬಿಡಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಾ ಬಂದಿರೋದು. ನನ್ನ ಮಕ್ಕಳು ಕೂಡ ಪ್ರತಿ ವರ್ಷವೂ ಬಂದು ಈ ರೀತಿ ದುಗ್ಳನ ಹೊರಿಸ್ತಾ ಇದ್ದೆ. ಅಂದರೆ ಅವರಿಗೆ ಎಕ್ಸಾಮ್ ಟೈಮ್ ಇರೋದರಿಂದ ಬರಲಿಕ್ಕಾಗಲಿಲ್ಲ. ನಾನು ನಮ್ಮ ಮನೆಯವರು ಅಷ್ಟೇ ಬಂದಿದ್ದು. 5 ಪ್ರದಕ್ಷಿಣೆ ಹಾಕಿ ಬಂದು ಇದನ್ನು ದುಗ್ಳನ ಮತ್ತೆ ಅವರಿಗೆ ಒಪ್ಪಿಸ್ಬೇಕು. ಒಂದು ದುಗ್ಳಕ್ಕೆ 20 ರೂಪಾಯಿ ಅಂತೇಳಿ ತೊಗೋತಾರೆ. ಅಲ್ಲೇ ಸಿಗುತ್ತೆ ಅದು ಕೂಡ. ಅದಕ್ಕೆ ಏನೇನು ಬೇಕು ಐಟಮ್ಸು ಅದನ್ನೆಲ್ಲ ಹಾಕಿಬಿಟ್ಟು ನಾವು ದೇವರಿಗೆ 5 ಪ್ರದಕ್ಷಿಣೆ ಸುತ್ತು ನೋಡಿ ಹಾಕ್ತಾ ಇದ್ದೀನಲ್ಲ, ಆ ಸುತ್ತನ್ನ ಹಾಕಿಬಿಟ್ಟು ಮತ್ತೆ ರಿಟರ್ನ್ ಬಂದು ಅವರಿಗೆ ಕೊಡಬೇಕು. ಅಲ್ಲಿ ಕಾಯ್ತಾ ಇರ್ತಾರೆ ದುಗ್ಳನ ತೊಗೊಳ್ಳಿಕ್ಕೂ ಕೂಡ. ಈ ಥರ ತುಂಬ ಚೆನ್ನಾಗಿರುತ್ತೆ, ಬಹಳ ವಿಶೇಷವಾಗಿರುತ್ತೆ. ನೀವು ಒಂದು ವರ್ಷ ಮಾಡಿದ್ರೂ ಕೂಡ ನೆಕ್ಸ್ಟ್ ವರ್ಷದಲ್ಲಿ ನಮ್ಮ ಆರೋಗ್ಯದಲ್ಲೂ ಕೂಡ ಒಳ್ಳೆ ಚೇತರಿಕೆ ಆಗುತ್ತೆ. ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಆಮೇಲೆ ಈ ವಿಡಿಯೋನ ನಮ್ಮ ಮನೆಯವರು ಮಾಡಿರೋದು. ಹಾಗಾಗಿ ಅವರಿಗೆ ಸ್ವಲ್ಪ ಇದನ್ನಿಸ್ತಾ ಇತ್ತು ಅಲ್ಲಿ ಜಾತ್ರೆಯಲ್ಲಿ ಕ್ರೌಡ್ ಇರೋದ್ರಿಂದ. ನಾನು ಬರೋದನ್ನ ವೀಡಿಯೋ ಮಾಡ್ತಾ ಇದ್ದಾರೆ. ಹೇಳಿದ್ದೆ ಈ ರೀತಿ ಇಟ್ಕೊಳ್ಳಿ ಅಂಥೇಳಿ, ಯಾಕೆಂದರೆ ಲಾಗ್ ಮಾಡಬೇಕು, ನಿಮಗೆಲ್ರಿಗೂ ಇದನ್ನು ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ವೀಡಿಯೋನ. ಅವ್ರಿಗೆ ಅಭ್ಯಾಸ ಇಲ್ಲ, ಆದರೂ ವೀಡಿಯೋ ನನಗೋಸ್ಕರ ಮಾಡಿದರು. ಹೇಳ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಗ್ರೇಟ್. ನನಗೆಲ್ಲ ರೀತಿಯಲ್ಲೂ ಸಪೋರ್ಟ್ ನಮ್ಮ ಮನೆಯವರು ಮಾಡ್ತಾರೆ. ಅಪ್ಪನಾಗಿ, ಅಣ್ಣ ತಮ್ಮರಾಗಿ. ನನಗೆ ನಮ್ಮ ಮನೆಯವರೇ ಎಲ್ಲ, ಬೇರೆ ಯಾರೂ ಇಲ್ಲ. ಇದನ್ನು ಹೇಳಲಿಕ್ಕೂ ಕೂಡ ಇಷ್ಟಪಡ್ತೀನಿ.
ಸೊ ಈ ರೀತಿಯಾಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡ್ವಿ. ಐದು ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ಸೊ ಅದನ್ನು ರಿಟರ್ನ್ ಮಾಡಿಬಿಟ್ಟು ಸೊ ನಾನು ಬಂದಮೇಲೆ ನನ್ನ ಸ್ಲಿಪ್ಪರ್ ನೋಡಿದ್ರೆ ಬಿಟ್ಟಿರೋ ಜಾಗದಲ್ಲಿ ಇರಲಿಲ್ಲ, ಎಲ್ಲ ಒಂದು ಕಡೆ ಇತ್ತು. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು ಅಲ್ಲಿದೆ ನೋಡು ಅಂತೇಳಿ ಸೊ ಹಾಕ್ಕೊಂಡು ಬಂದೆ. ಎಲ್ಲ ಆದಮೇಲೆ ಜಾತ್ರೆ ಅಂದಮೇಲೆ ಖಾರ ಮಂಡಕ್ಕಿ, ಸೊ ಅದನ್ನು ತಗೊಂಡು ಹೋಗಲೇಬೇಕು ನಾವು ಮನೆಗೆ ಇಲ್ಲಿ. ಸೊ ಹಂಗಾಗಿ ಖಾರ ಮಂಡಕ್ಕಿ ಅಂಗಡಿನೂ ಹುಡುಕ್ತಾ ಇದ್ದೆ ಎಲ್ಲಿದೆ ಅಂಥೇಳಿ. ಸೊ ನಮ್ಮೂರಿನಲ್ಲಿ ಶೆಟ್ರೆ ಇಟ್ಟಿರ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಅಲ್ಲಿ ಒಂಚೂರು ಖಾರ ಮಂಡಕ್ಕಿನೆಲ್ಲ ತೊಗೊಂಡ್ಬಿಟ್ಟು ಸೊ ಮನೆ ಕಡೆಗೆ ಹೊರಟ್ವಿ. ಜಾತ್ರೆನ ಹಾಗೆಯೇ ಇನ್ನೊಂದು ರೌಂಡು ಸುತ್ತಕೊಂಡು ಬಂದ್ವಿ. ಸೊ ಚೆನ್ನಾಗಿತ್ತು ಒಂದು ರೀತಿ. ಅಂದರೆ ಇಲ್ಲಿ ಕನ್ನಡಕ ಇಟ್ಟಿರ್ತಾರಲ್ಲ, ಸೊ ಅದು ನಾನು ಚಿಕ್ಕವಳಿರುವಾಗ ಹಾಕ್ಕೊಂಡು ಪ್ರತಿ ವರ್ಷವೂ ಕನ್ನಡಕ ತಗೊಳ್ಳೋದೊಂದು ನನಗೊಂದು ಅಭ್ಯಾಸ ಆಗಿಬಿಟ್ಟಿತ್ತು. ಅದಕ್ಕೆ ಅಂತಲೇ ದುಡ್ಡು ಸೇವ್ ಮಾಡಿ ₹1 ₹2 ಇರೋದು ಆವಾಗ ಒಂದು ಕನ್ನಡಕಕ್ಕೆ. ಸೊ ಆ ಕನ್ನಡಕನ ತಗೊಂಡು ಪ್ರತಿ ಜಾತ್ರೆಯಲ್ಲಿ ಕನ್ನಡಕ ತಗೋಬೇಕು ನಾನು. ಸೊ ಅದೊಂದು ಆಸೆ. ಆಮೇಲೆ ಬಳೆಗಳು ನಾನು ತಗೊಳ್ಳಿಲ್ಲ, ಹಾಕದೆ ಸಿಂಗಲ್ ಬಳೆ ಹಾಕ್ತೀನಲ್ಲ, ಸೊ ಹಂಗಾಗಿ ಸೊ ನೋಡಿಕೊಂಡು ಅದೆಲ್ಲ ಒಂಥರ ಓಲ್ಡು ಮೆಮೊರೀಸು. ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಮರುಕಳಿಸ್ತಾ ಬಂತು. ತುಂಬ ಖುಷಿಯಾಯಿತು, ನೋಡ್ತಾ ಬಂದೆ. ಸೊ ಖಾರ ಮಂಡಕ್ಕಿ ಒಂದೇ ತೊಗೊಂಡಿದ್ದು. ನನ್ನ ಮಗಳೇನಾದರೂ ಕರ್ಕೊಂಡು ಬಂದಿದ್ದರೆ ನಾನು ಆಟ ಸಾಮಾನು ಈಗಲೂ ಸಹ ಆಟ ಸಾಮಾನು ತಗೊಳ್ತಿದ್ಲು. ಸೊ ಮನೆಯಲ್ಲೂ ಕೂಡ ಹೇಳಿದ್ಲು, ಏನಾದರೂ ಒಂದು ಗೊಂಬೆ ತಗೊಂಡು ಬಾರಮ್ಮ ಅಂತ ಹೇಳಿದ್ಲು. ನಾನು ತರಲಿಲ್ಲ ಅಷ್ಟೇ. ಇಲ್ಲಿ ನೋಡಿ, ಇದೊಂದು ವೀಡಿಯೋ ಮಾಡ್ಕೊಂಡೆ. ಮೆಣಸಿಗೆ ಬಜ್ಜಿ ಅಲ್ಲೇ ಹಾಕ್ತಾಯಿದ್ರು, ಬಿಸಿ ಬಿಸಿ ಇತ್ತು, ಆದರೂ ತಗೊಳ್ಳಿಲ್ಲ. ಮತ್ತು ಇವಾಗ ಸೊ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಂದರೆ ನಮ್ಮೂರಿದು ದುರ್ಗಮ್ಮನ ದೇವಸ್ಥಾನ ಊರಲ್ಲಿರುತ್ತೆ. ಸೊ ಸ್ಟ್ರೈಟ್ ಹೋದರೆ ನಮ್ಮ ಮನೆ ಸಿಗುತ್ತೆ. ಸೊ ನಾವು ಆದರೂ ಕೂಡ ಮನೆಗೆ ಹೋಗಲ್ಲ. ಯಾಕಂತೇಳಿದ್ರೆ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ತವರು ಮನೆಗೆ ಹೆಣ್ಮಕ್ಳು ಹೋಗಬೇಕು. ಇರೋಕ್ಕೊಬ್ಳು ನನಗೆ ಒಬ್ಬಳು ತಾಯಿ. ಸೊ ಅವರು ಮಾತ್ರ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರ್ತಾರೆ, ಅದೇ ಖುಷಿ ನನಗೆ. ಸೊ ನಾವು ಮಾತ್ರ ಹೋಗಿಲ್ಲ. ತುಂಬ ವರ್ಷಗಳೇ ಆಯಿತು. ಯಾಕೆಂತೇಳಿದ್ರೆ ಇರೋಕ್ಕಿಬ್ಬರು ಅಣ್ಣ ತಮ್ಮರು ಇದ್ದಾರೆ, ಹೆಸ್ರಿಗಷ್ಟೇ. ಆಮೇಲೆ ಅವು ಹೇಗೆ ಅಂದರೆ ಅಕ್ಕ ತಂಗಿರಿಗೆ ವಲ್ಗರ್ ಮಾತಿಂದ ಬೈಯೋದು. ಸೊ ಈ ಥರ ಮಾಡೋದ್ರಿಂದ ಅವ್ರನ್ನ ನಾವು ದೂರ ಇಟ್ಟಿದ್ದೀವಿ. ಆಸ್ತಿಗೆ ಮಾತ್ರ ನಾವು ಸೈನು ಹಾಕೋಕ್ಕೆ ನಾವು ಬೇಕು. ಸೊ ಆದರೆ ನಮ್ಮ ಒಂದು ಕಷ್ಟ ಸುಖಕ್ಕೆ ಆಗಿರ್ಬೋದು, ಸೊ ಪ್ರೀತಿಗಾಗಿರ್ಬೋದು, ಅವ್ರು ಎಂದೂ ಕೂಡ ನಮಗೆ ತೋರಿಸ್ಲಿಲ್ಲ. ಹಾಗಾಗಿ ನಾವು ಅವ್ರನ್ನ ದೂರ ಇಟ್ಟಿದ್ದೀವಿ. ಸೊ ಇದಿಷ್ಟು ಸ್ಟ್ರೈಟ್ ಹೋದರೆ ನಮ್ಮ ಊರು ಬರುತ್ತೆ. ಸೊ ಈ ಕಡೆ ಹೋದರೆ ಸೊ ನಮ್ಮೂರು. ಸೊ ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ನೋಡಿ, ತವ್ರ ಮನೆಗೆ ತವರೂರಿಗೆ ಬಂದ್ರೂ ನಾವು ತವ್ರ ಮನೆಗೆ ಹೋಗಲ್ಲ. ಸೊ ಯಾಕೆ ಅಂತೇಳಿದ್ರೆ ಪ್ರೀತಿ ವಿಶ್ವಾಸ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಪ್ರೀತಿ ವಿಶ್ವಾಸ ಅವರಲ್ಲಿ ಇದ್ದರೆ ಮಾತ್ರ ನಾವು ಹೋಗಬೇಕು ಅಲ್ವಾ. ಸೊ ಅದೇ ಇಲ್ಲ ಅಂದರೆ ನಿಜವಾಗ್ಲೂ ನನಗೆ ಮನಸ್ಸೇ ಆಗಲ್ಲ. ತವರು ಮನೆ ನೆನಪು ಬರದೇ ಇರೋ ಹಾಗೇನೂ ಕೂಡ ನಮ್ಮ ಮನೆಯವರು ನೋಡ್ಕೊಂಡಿದ್ದಾರೆ ನನಗೆ. ಯಾಕೆಂದರೆ ಆ ಪ್ರೀತಿ ನಿನಗಿಲ್ಲ. ಸೊ ಹಂಗಾಗಿ ಅಂಥೇಳಿ ನನಗೆ ಒಂಚೂರು ನೋವು ಕೊಡಲಿಲ್ದಂಗೆ ಅವರು ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಒಂದು ಹೆಣ್ಣು ತಂದೆನ ಕಳ್ಕೊಂಡಾಗ ಆ ತಂದೆಯ ಪ್ರೀತಿಯನ್ನು ಅಣ್ಣ ತಮ್ಮಂದರಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತಾಳೆ. ಆ ಅಣ್ಣ ತಮ್ಮರು ಕೂಡ ಕೊಡದೇ ಇದ್ದಾಗ ಆ ಒಂದು ಪ್ರೀತಿನ ತನ್ನ ಗಂಡನಲ್ಲಿ ನೋಡೋಕ್ಕೆ ಇಷ್ಟಪಡ್ತಾಳೆ. ಸೊ ಹಾಗಿದ್ರೆ ಇದರಲ್ಲಿ ನನ್ನ ಅದೃಷ್ಟ ಏನಂದರೆ ನನ್ನ ಗಂಡ ನನಗೆ ಎಲ್ಲ ಕೊಟ್ಟಿದ್ದಾನೆ. ತಂದೆ ಪ್ರೀತಿ ಕೊಟ್ಟಿದ್ದಾರೆ, ಅಣ್ಣ ತಮ್ಮರ ಪ್ರೀತಿ ಕೊಟ್ಟಿದ್ದಾರೆ. ಸೊ ಅಷ್ಟೇ, ಒಳ್ಳೆ ಗಂಡ ಸಿಗೋಕ್ಕೂ ಅದೃಷ್ಟ ಮಾಡಿರಬೇಕು. ಸೊ ಅದು ಅವೆರಡೂ ಇಲ್ಲ ಅಂದಿದ್ರೆ, ಇವರು ನನಗೆ ಕೊಟ್ಟಿರಲಿಲ್ಲ ಅಂದಿದ್ರೆ, ಸೊ ನನ್ನ ಗತಿ ನಿಜವಾಗ್ಲೂ ಹೆಂಗಾಗಿರಬೇಡ ಹೇಳಿ. ಸೊ ನಿಜವಾಗ್ಲೂ ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ಸೊ ಆ ಎಲ್ಲ ಪ್ರೀತಿನೂ ನನಗೆ ನಮ್ಮ ಮನೆಯವರೇ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ ಹೇಳಲಿಕ್ಕೂ ಕೂಡ. ಹಾಗೆಯೇ ಜಾತ್ರೆನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಸೀದಾ ಹೊರಟ್ವಿ. ಈ ಲಾಗ್ ಇದಾಗಿತ್ತು ಇವತ್ತಿನ ಒಂದು ಜಾತ್ರೆಯ ವಿಶೇಷ, ಹಾಗೆಯೇ ನಮ್ಮೂರಿನ ಒಂದು ಚಿಕ್ಕ ಪರಿಚಯ. ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು
ಇಂಟ್ರೆಸ್ಟಿಂಗ್ ಆಗಿರೋ ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಬಾಯ್.